ಮೊದಲಿಗೆ ಕೇರಳದಲ್ಲಿ ಇಷ್ಟು ದೊಡ್ಡ ಬಹುಮತ ಕೊಟ್ಟಂತ ಕೇರಳದ ಎಲ್ಲ ಜನತೆಗೂ ಕೂಡ ನಾನು ಎಐಸಿಸಿಯ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ನಿನ್ನೆ ಹರ್ಷ ಅವ್ರು ಹೇಳಿದ ಪ್ರಕ್ರಿಯೆನ ನೀವು ಈಗಾಗಲೇ ಹೇಳ್ತಾ ಇದ್ದೀರಾ. ಕೇರಳದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನವೆಂಬರ್-ಡಿಸೆಂಬರ್ ತಿಂಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಯ್ತು. ಅವಾಗೊಂದ್ಸತಿ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಎಲ್ಲೆಲ್ಲಿ ಈ ರೀತಿಯ SIR ಮುಖಾಂತರ ಮತಗಳನ್ನ ತೆಗೆದು ಹಾಕಿದ್ರು ಅದನ್ನ ಜೋಡಿಸುವಂತ ಕೆಲಸ ಮಾಡಿದ್ವಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಕೇರಳದಲ್ಲಿ ಗ್ರಾಸ್ ರೂಟ್ ಲೆವೆಲ್ ಆರ್ಗನೈಸೇಷನ್ ತುಂಬಾ ಸ್ಟ್ರಾಂಗ್ ಇದೆ. ಅದಾದ ನಂತರ ಮತ್ತೆ SIR ಅಲ್ಲಿ ಮತ್ತೆ ಈ ರೀತಿಯ 22 ಲಕ್ಷ ವೋಟ್ಗಳನ್ನ ತೆಗೆದುಹಾಕುವಂತ ಪ್ರಯತ್ನ ಆಯ್ತು. ಅದಾದ ನಂತರ ಹರ್ಷ ಅವ್ರು ಹೇಳಿದ ರೀತಿಯಲ್ಲಿ ಹರ್ಷ ಅವ್ರು AICC ವಾರ್ ರೂಮ್ ನ ಇಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡಿ ಪ್ರತಿಯೊಂದು ಅಸೆಂಬ್ಲಿಗೂ ಪ್ರತಿಯೊಂದು ಮಂಡಲಂ ಕಾಂಗ್ರೆಸ್ ಲೆವೆಲ್ಗೂ ಕೂಡ ಅವರು ವಾರ್ ರೂಮ್ ಮುಖಾಂತರ ಕಾಲನ್ನ ಮಾಡಿ ಎಲ್ಲೆಲ್ಲಿ ವೋಟ್ಗಳನ್ನ ತೆಗೆದುಹಾಕಿದ್ದಾರೆ, ಎಲ್ಲೆಲ್ಲಿ ಸೇರ್ಸೋದಕ್ಕಿಲ್ಲ ಅವಕಾಶ ಇಲ್ಲ. ಯಾಕೆಂದ್ರೆ ಬಿಜೆಪಿಗೆ ಅಂತ ಒಂದು ಸಂಘಟನೆಯ ಶಕ್ತಿ ಇಲ್ಲಾದ್ರೆ ಇಲ್ಲೂ ಕೂಡ ಸೇರ್ಸೋರು ಅಂತ ಕಾಣುತ್ತೆ. ಅದಾದ ನಂತರ AICC ಕಾರ್ಯದರ್ಶಿಗಳು 3 ಜನ ಕೂಡ ಕರ್ನಾಟಕದವರೇ ಆಗಿದ್ವಿ. ನಾನು, ಮೋಹನ್ ಅವರು ಮತ್ತು ಮನ್ಸೂರ್ ಅವರು. ಮತ್ತು ನಮ್ಮ AICC ಜನರಲ್ ಸೆಕ್ರೆಟರಿ 24x7 ಪ್ರತಿ ಅಸೆಂಬ್ಲಿಗೂ ಕೂಡ ದೀಪಾದಾಸ್ ಮುನ್ಸಿಯವರು ಹೋಗೋದ್ರ ಮುಖಾಂತರ ಈ ವೋಟರ್ ಲಿಸ್ಟ್ ಅಲ್ಲಿ ಆಗ್ತಿರುವಂತ, ಯಾಕೆಂದ್ರೆ ನಾವಾಗ್ಲೇ ಕೂಡ ಇದನ್ನ ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ನಾವು ಅನುಭವಿಸಿರೋದ್ರಿಂದ ಇಲ್ಲಿ ಮುಂಜಾಗ್ರತೆಯಾಗಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಕೊಡೋದು, ಇದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು, ಯಾವ ರೀತಿ ಓಟನ್ನು ತೆಗೆದಾಕ್ತಾರೆ, ಯಾವ ರೀತಿ ಜೋಡಿಸ್ಬೇಕಾಗತ್ತೆ, ನಾವು ಸೇರಿಸ್ಬೇಕಾಗತ್ತೆ ಅಂತೇಳಿ ಇದನ್ನು ಮೊದಲೇ ನಾವು ಹೇಳಿದ್ರಿಂದ ಲೋಕಲ್ ಬಾಡಿ ಮತ್ತು ಇದಕ್ಕೆ ಜಾಸ್ತಿ ವ್ಯತ್ಯಾಸ ಸಮಯ ಇಲ್ದಿರೋದ್ರಿಂದ ಮತ್ತು ಲೋಕಲ್ ಬಾಡಿಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಜಾಗಗಳಲ್ಲೂ ಕೂಡ ಹೆಚ್ಚಿನ ಒಂದು ಬೆಂಬಲ ಸಿಕ್ಕಿರೋದ್ರಿಂದ ನಮ್ಮ ಲೋಕಲ್ ಬಾಡಿಲಿ ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಏನು ಸಂಘಟನೆ ಇತ್ತು, ಬ್ಲಾಕ್ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್, ಮಂಡಲಂ ಕಾಂಗ್ರೆಸ್, ಬೂತ್ ಲೆವೆಲ್ ಅಲ್ಲಿ ಇದನ್ನ ಸಕ್ರಿಯವಾಗಿ ಇದ್ರ ಬಗ್ಗೆ ಜಾಗೃತಿ ವಹಿಸೋದ್ರಿಂದ ಇಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಅವ್ರು ಆ ರೀತಿ ತೆಗೆದುಹಾಕಕ್ಕಾಗಿಲ್ಲ. ಎಸ್, ಅಂತಿಮವಾಗಿ ಗೆಲುವಿಗೆ ಅಪಾರ್ಟ್ ಫ್ರಮ್ 10 ವರ್ಷಗಳ ಆಡಳಿತ ವಿರೋಧಿ ಅಲೆ, ಸಂಘಟನಾತ್ಮಕವಾಗಿ ಹೆಂಗೆ ಕೆಲಸ ಆಯ್ತು? ಒಂದು ಇಲ್ಲಿ 10 ವರ್ಷಗಳ ನೀವು ಏನ್ ಗೆಲುವಿಗೆ ಆಂಟಿ ಇನ್ಕಮೆನ್ಸಿ ಜಾಸ್ತಿ ಇತ್ತು ನೀವು ಹೇಳಿದ ರೀತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವ್ರದೊಂದು ಸರ್ವಾಧಿಕಾರಿ ಧೋರಣೆ ಇರ್ಬೋದು, ಮತ್ತೆ ಬೇರೆ ಬೇರೆ ಕೋಆಪರೇಟಿವ್ ಸ್ಕ್ಯಾಮ್ಸ್ ಗಳಿರ್ಬೋದು, ಮತ್ತೆ ಲೋಕಲ್ ಲೆವೆಲ್ ಅಲ್ಲಿ ಸ್ಕ್ಯಾಮ್ಸ್ ಗಳಿರ್ಬೋದು, ಮತ್ತೆ ಅಲ್ಲಿ ಮೀನುಗಾರರ ವಿಚಾರದಲ್ಲಿ ಯಾವ ರೀತಿ ಇಲ್ಲಿ ರಾಜ್ಯ ಸರ್ಕಾರ ನಡ್ಕೊಂತಿರ್ಬೋದು, ಮತ್ತು ಮಾನವ ಮತ್ತು ಒಂದು ವನ್ಯಜೀವಿಗಳ ಸಂಘರ್ಷ ಸಮಯದಲ್ಲಿ ಯಾವ ರೀತಿ ಇಲ್ಲಿ ರಾಜ್ಯ ಸರ್ಕಾರ ನಡ್ಕೊಂತಿರ್ಬೋದು, ಫ್ಲಡ್ ಆದಂತ ಅವುಗಳನ್ನೆಲ್ಲ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡುವುದರಲ್ಲಿ ತಾವು ಯಶಸ್ವಿ ಆದ್ರಿ. ಆದ್ರೆ ನಮ್ದು ಈ ಸಂಘಟನೆಯ ವತಿಯಿಂದ ಇದನ್ನ ಪ್ರತಿ ಹಂತದಲ್ಲೂ ಎಲ್ಲಾ ವಿಚಾರಗಳನ್ನ, ಮತ್ತೆ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಶಬರಿಮಲೆಯಲ್ಲಿ ನಡೆದಂತ ಒಂದು ಚಿನ್ನ ಕಳ್ತನ ಏನಿದೆ ಅದು ಇವ್ರು LDF ಮಾಡಿದಂತ ಈ ಕೃತ್ಯಕ್ಕೆ ಬಿಜೆಪಿಯವ್ರು ಯಾವ ರೀತಿ ಅದಕ್ಕೆ ಸಹಾಯವನ್ನ ಮಾಡಿದ್ರು. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಈಗ ಎಲ್ಲಾದ್ರೂ ಬೇರೆ ಬೇರೆ ಕಡೆ ಸಣ್ಣ ವಿಚಾರ ಆದ್ರೆ ಅಲ್ಲೊಂದು 10 ಲಕ್ಷ, 20 ಲಕ್ಷ, 50 ಲಕ್ಷ ಆದ್ರೆ ED, ಇನ್ಕಮ್ ಟ್ಯಾಕ್ಸ್ ಎಲ್ಲ ಕೂಡ ಹೋಗಿ ದಾಳಿಯನ್ನ ಮಾಡ್ತಾರೆ. ಆದ್ರೆ ಶಬರಿಮಲೆಯಲ್ಲಿ ಇಂಥ ದೊಡ್ಡ ಒಂದು ಚಿನ್ನ ಕಳ್ತನ ಆದಂತ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳಿ SIT ರಚನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತ ED ಆಗ್ಲಿ, ಇನ್ಕಮ್ ಟ್ಯಾಕ್ಸ್ ಆಗ್ಲಿ, CBI ಆಗ್ಲಿ ಬಂದು ಏನ್ ಮಾಡೋದಿಲ್ಲ. ಅದರಿಂದ ಕೇರಳ ಜನರಿಗೆ ಎಲ್ಲೋ ಒಂದ್ ಕಡೆ ಸಂದೇಶ ಹೋಯ್ತು, ಇಲ್ಲಿ ಬಿಜೆಪಿ ಮತ್ತು LDF ನೀವು ಆ ಸಂದೇಶವನ್ನ ತಲುಪಿಸುವಲ್ಲಿ ಯಶಸ್ವಿ ಆದ್ರಿ, ಕಂಗ್ರಾಚುಲೇಷನ್ಸ್. ಬಟ್ ಕಳ್ತನದ ಕೇಸಿಗೆ IT, ED, CBIಗಳು ಬರೋದಿಲ್ಲ. ತಾವು AICC ಕಾರ್ಯದರ್ಶಿ ಆಗಿರುವುದರಿಂದ ತಮ್ಮನ್ನು ಕೇಳ್ತಾ ಇದ್ದೀನಿ, ಕೇರಳದಲ್ಲಿ ನಡೆಸಿದಂತ ಈ ಸಂಘಟನಾತ್ಮಕ ಪ್ರಯತ್ನ ಅಸ್ಸಾಂನಲ್ಲಿ ಆಗ್ಲಿಲ್ಲ. ಅಸ್ಸಾಂನಲ್ಲಿ ಯು ಆರ್ ದ ಪ್ರಿನ್ಸಿಪಲ್ ಚಾಲೆಂಜರ್. ಅಸ್ಸಾಂನಲ್ಲಿ ಮತಗಳ್ಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಮತಗಳ್ಳತನ ನಡೆದಿದೆ, SIR ನಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಅದನ್ನು ಬೆಂಬಲಿಸ್ತಾರೆ. ಹೆಂಗಿದ್ ಲೆಕ್ಕಾಚಾರ? ಗೆದ್ದಲ್ಲಿ ಪ್ರಜಾಪ್ರಭುತ್ವಕ್ಕೆ ಗೆಲುವು, ಸೋತಲ್ಲಿ EVM ನಿಂದಾಗಿ, SIR ನಿಂದಾಗಿ, ಮತಗಳ್ಳತನದಿಂದಾಗಿ ಸೋಲು ಅಂದ್ಬಿಟ್ರೆ ಹೆಂಗೆ? ನಾನು ನಿಮಗೆ ಯಾವಾಗಲೇ ಹೇಳಿದ್ದೆ, ಇಲ್ಲಿ ಸಂಘಟನೆ ತುಂಬಾ ಎಫೆಕ್ಟಿವ್ ಆಗಿದೆ, ಸಂಘಟನೆಯಲ್ಲಿ ಕೆಲಸ ಅತ್ಯುತ್ತಮವಾಗಿ ಆಯ್ತು ಅಂತ. ಪಶ್ಚಿಮ ಬಂಗಾಳದಲ್ಲಿ ತಮಗೂ ಕೂಡ ಗೊತ್ತಿದೆ, ನೀವು ಅದನ್ನ ಇಲ್ಲಿ ದರ್ಶಕರಿಗೆ ಹೇಳ್ತಾ ಇಲ್ಲ, 22 ಲಕ್ಷ ವೋಟ್ ಸೇರಿದೆ. ಕೊನೆಗೆ ವೋಟರ್ ಲಿಸ್ಟ್ ನೀವೇನು ಎನ್ರೋಲ್ಮೆಂಟ್ ಮುಗಿದ ನಂತರ 6 ಲಕ್ಷ ವೋಟ್ ಸೇರ್ಪಡೆ ಆಗಿದೆ. ಅದು ಎಲ್ಲಿ ಸೇರ್ಪಡೆ ಆಯ್ತು, ಯಾಕೆ ಸೇರ್ಪಡೆ ಆಯ್ತು, ಯಾವ ರೀತಿಯಲ್ಲಿ ಸೇರ್ಪಡೆ ಆಯ್ತು, ಫಾರಂ ನಂಬರ್ 6 ಯೂಸ್ ಮಾಡಿ ಸೇರ್ಪಡೆ ಮಾಡಿದ್ರ, ಅದನ್ನ ನೀವು ದರ್ಶಕರಿಗೆ ಹೇಳ್ತಾ ಇಲ್ಲ. ಈ ರೀತಿಯ ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ ಈ ರೀತಿ ಆಗಿದೆ. ಬಟ್ ಇಲ್ಲಿ ಕೇರಳದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಯ್ತು, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಇಂದನೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಜನ, UDFಗೆ ಜನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಬಂದ್ರು, ಲೋಕಲ್ ಬಾಡಿಲಿ ವ್ಯಕ್ತಪಡಿಸಿರು. ಹಾಗಾಗಿ ನಮ್ಮ ತಳಹಂತದಲ್ಲಿ ಬೂತ್ ಲೆವೆಲ್ ಅಲ್ಲಿ
ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಸಂಘಟನೆ ಶಕ್ತಿಯಾಗಿತ್ತು. ಬಿಜೆಪಿಯಲ್ಲಿ ಯಾವ ರೀತಿಯ ಒಂದು ಅಸ್ತಿತ್ವ ಜಾಸ್ತಿ ಇಲ್ದಿರೋ ಕಾರಣ, ಎಲ್ಲ ಪ್ಯಾನ್ ಕೇರಳದಲ್ಲಿ ಇಲ್ದಿರೋ ಕಾರಣ ನಮಗಿಲ್ಲಿ ಅವ್ರು ಆ ರೀತಿಯ ಒಂದು ವೋಟರ್ ಲಿಸ್ಟ್ ಅಲ್ಲಿ ಗೋಲ್ ಮಾಡೋದಕ್ಕೆ ಅವ್ರು ತಿಳಿದ ಮಟ್ಟಿಗೆ ಆಗ್ಲಿಲ್ಲ. ರೈಟ್ ಕ್ವಶನ್ ಟು ರಾಂಗ್ ಪರ್ಸನ್. ಆದರೂ ಕೇಳ್ತಾ ಇದ್ದೀನಿ, ತೃಣಮೂಲ ಕಾಂಗ್ರೆಸ್ನ ಸಂಘಟನೆ ಬಹಳ ಗಟ್ಟಿಯಾಗಿತ್ತು ಸರ್ ಪಶ್ಚಿಮ ಬಂಗಾಳದಲ್ಲಿ. ಈಗ ಆಳಂದದಲ್ಲಿ ಏನಾಯ್ತು ನಿಮಗೆ ಗೊತ್ತಿದೆ. ನೀವು ಎಲ್ಲೋ ಕುತ್ಕೊಂಡು ಎಲೆಕ್ಷನ್ ಕಮಿಷನ್ ಇಂದ 6 ಲಕ್ಷ ವೋಟ್ ಸೇರ್ಪಡೆ ಆದ್ರೆ 22 ಲಕ್ಷ ವೋಟ್ ನ ತೆಗೆದುಹಾಕಿದ್ರೆ ಅಥವಾ ಬೇರೆ ಬೇರೆ ರೀತಿಯ ಪ್ರಕ್ರಿಯೆಯನ್ನ ನೀವು ಸಾಫ್ಟ್ವೇರ್ ಮುಖಾಂತರ ಮಾಡಿದ್ರೆ ಸಂಘಟನೆಯಲ್ಲಿ ಕೆಳಗೆ ಏನ್ ಮಾಡುತ್ತೆ, ಫೈನಲ್ ವೋಟರ್ ಲಿಸ್ಟ್ ನೀವು ಡಿಕ್ಲೇರ್ ಆದ ನಂತರ ನೀವು ಆಳಂದ ಅಂತೀರಿ, ಅವ್ರು ಶೃಂಗೇರಿ ಅಂತಾರೆ. ನೀವು ಆಳಂದ ಅಂತೀರಿ, ಅವ್ರು ಶೃಂಗೇರಿ ಅಂತಾರೆ. ಅಲ್ಲ, ಶೃಂಗೇರಿ ಅಷ್ಟೇ ಅಲ್ಲ, ಶೃಂಗೇರಿನಲ್ಲಾಗಿದೆ, ಬಾಗೇಪಲ್ಲಿನಲ್ಲಾಗಿದೆ, ಈ ಕಡೆ ಮಾಲೂರಿನಲ್ಲಾಗಿದೆ, ಶೃಂಗೇರಿಯಲ್ಲೂ ಕೂಡ ಇದೇ ಆಗಿದೆ. ವಿಷಯ ಡೈವರ್ಟ್ ಆಗಬಾರ್ದು. ಶೃಂಗೇರಿನಲ್ಲೂ ಆಗಿದೆ, ಮಾಲೂರಿನಲ್ಲೂ ಆಗಿದೆ, ಬಾಗೇಪಲ್ಲಿನಲ್ಲೂ ಆಗಿದೆ. ಶೃಂಗೇರಿಲಿ ಒಂದ್ ನಿಮಿಷ, ಶೃಂಗೇರಿಲಿ ನೀವು ಅಲ್ಲ, ನಾನು ಹೇಳಿದ್ದು ತೃಣಮೂಲ ಕಾಂಗ್ರೆಸ್ನ ಸಂಘಟನೆ ಇಷ್ಟೇ ಗಟ್ಟಿಯಾಗಿತ್ತು. ನೀವು ಕೇರಳದಲ್ಲಿ ಏನ್ ಮಾಡ್ಕೊಂಡು ಬಂದ್ರಲ್ಲ ಅದನ್ನ ತೃಣಮೂಲ ಕಾಂಗ್ರೆಸ್ ಮಾಡಬಹುದಾಗಿತ್ತು. ಮಮತಾ ಬ್ಯಾನರ್ಜಿ ತಾವು ಮುಖ್ಯಮಂತ್ರಿ ಅನ್ನುವುದನ್ನು ಮರೆತು ಒಬ್ಬ ಏನು ಹೇಳ್ತೀವಿ ಆಕ್ಟಿವಿಸ್ಟ್ ರೀತಿಯಲ್ಲಿ ಪ್ರತಿಭಟನೆಗಳು ಹೋರಾಟಗಳು ಇದಕ್ಕೆ ಮಾತ್ರ ಸೀಮಿತ ಆದ್ರು ಅಂತ ಅನ್ಸೋದಿಲ್ವಾ ನಿಮಗೆ? ಇಲ್ಲ, ಅದು ನೀವು ತಪ್ಪು ಮಾಹಿತಿಯನ್ನು ಗ್ರಾಹಕರಿಗೆ ಕೊಡ್ತಾ ಇರಾ. ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಯಾವ ಹೋರಾಟ ಮಾಡಿದ್ದಾರೆ. ನಾ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತ ಹೇಳಿದ್ರೆ, ನೀವು ಎಲ್ಲೋ ಕುತ್ಕೊಂಡು ವೋಟ್ ನ ಆಡ್ ಮಾಡೋದು, ಎಲ್ಲೋ ಕುತ್ಕೊಂಡು ವೋಟ್ ನ ಡಿಲೀಟ್ ಮಾಡೋದು ಮಾಡಿದ್ರೆ ಸಾಫ್ಟ್ವೇರ್ ಮುಖಾಂತರ, ಎಲೆಕ್ಷನ್ ಕಮಿಷನ್ ಮುಖಾಂತರ ಇದಕ್ಕೆ ಸಂಘಟನೆ ಏನು ಮಾಡೋದಕ್ಕಾಗೋದಿಲ್ಲ. ಸಂಘಟನೆ ಯಾವ ರೀತಿ ಮಾಡಬಹುದು, ನೀವು ನ್ಯಾಯಯುತವಾಗಿ ಫಾರಂ ನಂಬರ್ 6 ಯೂಸ್ ಮಾಡಿ ವೋಟರ್ನ ಸೇರ್ಸೋದು, ಫಾರ್ಮ್ ನಂಬರ್ 7 ಯೂಸ್ ಮಾಡಿ ವೋಟರ್ನ ಡಿಲೀಟ್ ಮಾಡೋದು, ಈ ರೀತಿ ನೀವು ಸಂದೀಪ್ ಈಗ ಮಮತಾ ಬ್ಯಾನರ್ಜಿ ಬಗ್ಗೆ ನಿಮ್ಗೇನು ಭಾಳ ಸಿಂಪತಿ ಬಂದಿದೆ. ಚುನಾವಣೆಗೆ ಮುಂಚೆ ನೀವಿಬ್ರು ಕೈ ಜೋಡಿಸ್ಬೋದಿತ್ತಲ್ರಿ. 3% ನಿಮ್ದು ಓಟ್ ಇದೆ, ಡಿಫ್ರೆನ್ಸ್ ಇಸ್ 5%. ಈಗ ಭಾಳ ಮಮತಾ ಬ್ಯಾನರ್ಜಿ ಸೋತ್ ಮೇಲೆ ನಿಮಗೆ ಭಾಳ ಸಿಂಪತಿ ಬಂದ್ಬಿಟ್ಟಿದೆ. ನಿಮಗೂ ಪಾರ್ಟಿಗೂ ಮಮತಾ ಬ್ಯಾನರ್ಜಿಗೆ ಯಾವ ರೀತಿಯ ಪೊಲಿಟಿಕಲ್ ಸಂಬಂಧಗಳಿವೆ ಅನ್ನೋದನ್ನ ನಾವು 2 ವರ್ಷದಿಂದ ನೋಡಿದೀವಿ. ಜೊತೆಗೆ ಹೋಗ್ಬೇಕಿತ್ತು ಮಮತಾ ಬ್ಯಾನರ್ಜಿ. ಒಂದು ಅರ್ಥ ಆಗ್ತಿಲ್ಲ, ನೀವು ಇಲ್ಲಿ ಯಾಕೆ ಯಾವ್ದೋ ಒಂದು ರಾಜ್ಯನ ವಿಚಾರ ಇಟ್ಕೊಂಡು ಮಾತಾಡ್ತಿದ್ದೀರ ಅಂತ. ಇಲ್ಲಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಮಮತಾ ಬ್ಯಾನರ್ಜಿ ಅವರು ಇದಾರೋ, ಅಸ್ಸಾಮಲ್ಲಿ ಕಾಂಗ್ರೆಸ್ ಪಾರ್ಟಿ ಚುನಾವಣೆ ಫೈಟ್ ಮಾಡ್ತಾ, ಇಲ್ಲಿ UDF ಫೈಟ್ ಮಾಡ್ತಾ ನಾನು ಹೇಳ್ತಿಲ್ಲ. ಪಾಲಿಟಿಕ್ಸ್ ಬಗ್ಗೆನೂ ಮಾತಾಡಿ. ನೀವು ವ್ಯವಸ್ಥೆಯ ಬಗ್ಗೆ ಎಷ್ಟೇ ಮಾತಾಡಿದ್ರು ಆ ವ್ಯವಸ್ಥೆಯ ಪರಿಣಾಮ ಗೊತ್ತಾಗೋದು ಚುನಾವಣೆ ರಿಸಲ್ಟ್ ನಲ್ಲಿ. ಡೆಮೋಕ್ರಾಟಿಕ್ ಪ್ರೋಸೆಸ್ ನ ಹಾಳು ಮಾಡ್ತಾ ಇದೆ. ವ್ಯವಸ್ಥೆ ಸರಿ ಆದ್ರೆ ಅಲ್ಲಿ ಚುನಾವಣೆ ಯಾರ್ಯಾರು ಫೈಟ್ ಮಾಡ್ತಾರೆ ಅಂತ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ನಮ್ಗೆ ಬಿಜೆಪಿ ಅವ್ರು ಕುತ್ಕೊಂಡು ಹೇಳ್ತಾರ್ರಿ, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಇದೆ, 70 ಕೋಟಿ 100 ಕೋಟಿ ಖರ್ಚು ಮಾಡಿ ಗೆದ್ರು ಅಂತ ಹೇಳ್ತಾರೆ. ಈಗ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ನೋಡಿ, ಅದಕ್ಕೆ ಹೇಳಿದ್ 70 ಅಲ್ಲ ಅಂದ್ರೆ ನೀವ್ ಹೇಳ್ತಾ ಇರೋದು ನರೇಂದ್ರ ಮೋದಿ ಅವರು ಅದನ್ನೇ ಹೇಳ್ತಿದ್ದೀನಿ. ವ್ಯವಸ್ಥೆ ಬಗ್ಗೆ ಅವ್ರಿಗೂ ಆಕ್ಷೇಪಗಳಿವೆ, ನಿಮಗೂ ಇವೆ, ನಮಗೂ ಇವೆ. ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಸ್ವಲ್ಪ ಪಾಲಿಟಿಕ್ಸ್ ಬಗ್ಗೆನೂ ಮಾತಾಡಿ. ನೀವು ನೀವಿಬ್ರು ಕೈ ಒಂದ್ ನಿಮಿಷ ಪ್ರಶಾಂತರೇ, ವ್ಯವಸ್ಥೆ ಸರಿ ಇದ್ರೆ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ಬೋದು. ಫಸ್ಟ್ ವ್ಯವಸ್ಥೆನೇ ಸರಿ ಇಲ್ವಲ್ಲ ಇಲ್ಲಿ. ನೀವು ಏನಿದೆ ದೇಶದ ಸಂವಿಧಾನನ, ದೇಶದ ಡೆಮೋಕ್ರಾಟಿಕ್ ನ ನೀವು ಮುಗಿಸಕ್ ಹೊರಟಿದ್ದಾರೆ ಇಲ್ಲಿ ಬಿಜೆಪಿ ಅವರು. ನೀವು ಅಧಿಕಾರದಲ್ಲಿದ್ದಾಗ ಅವರು ಇದನ್ನೇ ಮಾತಾಡ್ತಿದ್ರು. ನೀವು ಅಧಿಕಾರದಲ್ಲಿದ್ದಾಗ ಅವ್ರು ಮಾತಾಡ್ತಿರ್ಲಿಲ್ಲ. ಕೇರಳದಲ್ಲಿ ನಾವು ಸೋತಿದೀವಿ, 3 ಸೀಟ್ ಗೆದ್ದಿದೀವಿ, ವ್ಯವಸ್ಥೆನೆಲ್ಲ ಹಾಳು ಮಾಡಿದ್ರಿ ಅಂತ ನಾವು ಹೇಳ್ತಾ ಇಲ್ಲ. ಈಗ ಪಶ್ಚಿಮ ಬಂಗಾಳದಲ್ಲಿ ರವಿಕುಮಾರ್ ಅವರೇ, ಇವತ್ತು 2 ಗಂಟೆ ಡಿಬೇಟ್, ಮೆಗಾ ಡಿಬೇಟ್, ಟೈಮ್ ಸಫಿಷಿಯಂಟ್ ಸಿಗುತ್ತೆ. ಎಸ್ ಪ್ರಶಾಂತ್, 2021 ನಂತರ ಸಂದೀಪ್ ಅವರೇ ಒಂದು ನಿಮಿಷ, ಪ್ರಶಾಂತ್ ಏನು ಹೇಳ್ತಾರೆ? 2021 ಫಲಿತಾಂಶ ಬಂದ ನಂತರ ಯಾವ ಪರಿಯ ಹಿಂಸಾಚಾರ ಬಂಗಾಳದಲ್ಲಿ ನಡೀತಲ್ಲ, ಅದು ಸರಿಯಾದ ವ್ಯವಸ್ಥೆನಾ? ನನಗೆ ಅರ್ಥ ಆಗುತ್ತೆ. ನೀವು ಬಿಜೆಪಿಯನ್ನ ಟೀಕಿಸಿ, ಚುನಾವಣಾ ಆಯೋಗ, ನಂದು ಅಭ್ಯಂತರ ಇಲ್ಲ. ಅವರು IT, ED, CBI ದುರುಪಯೋಗ ಪಡ್ಕೋತಾರೆ, ಅವ್ರನ್ನ ನೀವು ಟೀಕಿಸಿ, ನಂದು ಅಭ್ಯಂತರ ಇಲ್ಲ. ಬಟ್ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಪೊಲಿಟಿಕಲಿ ಯಾಕೆ ಸೋತ್ವಿ ಅನ್ನೋದನ್ನ ಕೂಡ ಸ್ವಲ್ಪ ಹೇಳಿ ಸಂದೀಪ್ ಅವರೇ. ಅದನ್ನೇ ಹೇಳ್ತಾ ಇದೀನಲ್ಲ. ನೀವು ನೋಡಿ, ಒಂದ್ ನಿಮಿಷ, ಬರೀ ವ್ಯವಸ್ಥೆ ಮೇಲೆ ದೋಷ ಹಾಕ್ಬೇಡಿ. ನೀವು ಅಧಿಕಾರದಲ್ಲಿದ್ದಾಗ ಬಹಳ ಅಂದ್ರೆ ಬಹಳ ಏನು ರಾಮರಾಜ್ಯ ಸುಭಿಕ್ಷವಾಗಿತ್ತ? ನನ್ನ ಮಾತು ಕೇಳ್ಬೇಕು ನೀವು ದಯವಿಟ್ಟು. ಕುತ್ಕೊಂಡು ನಾನಿಲ್ಲಿ ಯಾವ್ದೋ ರೂಮಲ್ಲಿ ಕುತ್ಕೊಂಡು ವೆಸ್ಟ್ ಬೆಂಗಾಲ್ ಅಲ್ಲಿ ಎಷ್ಟು ಹಿಂಸೆ ಆಗ್ತಾ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಹೋಗಿ ನೋಡಿ ಇವತ್ತು ಎಷ್ಟು ದೊಡ್ಡ ಹಿಂಸಾಚಾರ ನಡೀತಾ ಇದೆ ಅಂತ. ಎಲೆಕ್ಷನ್ ಸಮಯದಲ್ಲಿ ಎಷ್ಟು ಹಿಂಸಾಚಾರ ನಡೀತು,
ಅವರು ಸೆಂಟ್ರಲ್ ಏಜೆನ್ಸೀಸ್ಗಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ರು ಅದನ್ನು ಕೂಡ ನೀವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ನಾವು ವಿಚಾರವನ್ನ ಮಾಡಿದ್ರೆ ಗೊತ್ತಾಗುತ್ತೆ. ಈಗಲೂ ಕೂಡ ನಿನ್ನೆ ಅಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ನನಗೆ ಹಲ್ಲೆಯನ್ನು ಮಾಡಿದ್ದಾರೆ, CC ಕ್ಯಾಮ್ರಾ ಆಫ್ ಆಗಿದೆ ಅಂತೇಳಿ ಅಲ್ಲಿ ಇವತ್ತಿನ ಏನು ಮಮತಾ ಬ್ಯಾನರ್ಜಿ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಏನ್ ನಡೀತು ಅಂತ ಹೇಳಿ ಈಗ ಜನಗಳಿಗೆ ಗೊತ್ತಾಗುತ್ತೆ. ನನಗೆ ನಿಮಗೆ ಒಂದು ರೂಮಲ್ಲಿ ಕುತ್ಕೊಂಡದ್ ಗೊತ್ತಾಗೋದಿಲ್ಲ. ನೀವು ಬಹುಶಃ ನೀವು ಎಲೆಕ್ಷನ್ ಟೈಮಲ್ಲಿ ಹೋಗಿರ್ಬೋದು, ಈಗ ನೀವು ಇಲ್ಲಿ ಕೂತಿದ್ದೀರಾ. ಹಾಗಾಗಿ ಈಗೇನ್ ನಡೀತದೆ ಅಂತ ಹೇಳಿ ಜನಗಳಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ನಾನು ಕೂಡ ನನಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಪರಿಚಯದಲ್ಲಿದ್ದಾರೆ, ಅಲ್ಲಿ ಕೇಳಿದ್ರೆ ಹಿಂಸಾಚಾರ ಇವತ್ತು ಮುಗಿಲು ಮುಟ್ತಾ ಇದೆ ಎಲ್ಲ ಕಡೆ. TMC ಆಫೀಸ್ಗಳನ್ನ ಸುಟ್ಟಾಕ್ತಾ ಇದಾರೆ, ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾ ಇದಾರೆ, TMC ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಅಂತ ಹೇಳಿ ನಮಗೂ ಕೂಡ ಹಿಂಸಾಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳಿ ನಮಗೂ ಕೂಡ ಮಾಹಿತಿಗಳು ಬಂದಿದೆ. ಬಹುಶಃ ಸುವರ್ಣ ಚಾನೆಲ್ ಬಂದಿಲ್ಲ ಮಾತ್ರ ಕಾಣ್ತಾ ಇದೆ ಬಿಡ್ರಿ ನಿಮಗೆ. ಸಂದೀಪ್ ಅವರೇ, ಕಳೆದ ಚುನಾವಣೆಯಲ್ಲಿ 68 ಕಗ್ಗೊಲೆಗಳು ಪಶ್ಚಿಮ ಬಂಗಾಳದಲ್ಲಾಗಿದ್ದು, ಫಾರ್ ಯುವರ್ ಇನ್ಫಾರ್ಮೇಷನ್. ಕಳೆದ ಚುನಾವಣೆಯ ನಂತರ ನಡೆದ ಹಿಂಸೆಗಳಲ್ಲಿ ಊರು ತೊರೆದು ಹೋದಂಥ ಹೆಚ್ಚು ಕಡಿಮೆ 5,000 ಕುಟುಂಬಗಳು ವಾಪಸ್ ಬಂದಿಲ್ಲ. ಬಂದರೆ ಹೊಡಿತಾರೆ ಅಂತ. ಅತ್ಯಾಚಾರವೆಸಗುವ ಮೂಲಕ ರಾಜಕೀಯ ವಿರೋಧವನ್ನು ದಮನಿಸುವ ಪದ್ಧತಿ ಎಲ್ಲಾದರೂ ಇದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ ಸರ್. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗುವ ಮೂಲಕ. ಅಲ್ಲ, ಕಳೆದ ಎಲೆಕ್ಷನ್ ಸಂದರ್ಭದಲ್ಲಿ ಇದನ್ನ ಹೇಳಿದ್ರೋ ಬಿಟ್ಟಿರೋ ಗೊತ್ತಿಲ್ಲ, ಈ 5 ವರ್ಷ ಇದನ್ನ ಪ್ರಸ್ತಾಪ ಮಾಡಿದ್ರೋ ಗೊತ್ತಿಲ್ಲ. ಈಗ ಒಂದೇನು ನೆರೆಟಿವ್ ಸೆಟ್ ಮಾಡೋದಕ್ಕೋಸ್ಕರ ಇದನ್ನ ಹೇಳ್ತಾ ಇದಾರೆ ಇಲ್ವಾ? 68 ಕೊಲೆಗಳ ರೆಕಾರ್ಡ್ ಇರೋದು ಸರ್ ಅದು. ನಾನು ಇದ್ರ ಬಗ್ಗೆ ಯಾವ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಕೊಲೆಗಾಲ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಿಮಗೂ ಅದ್ರ ಸಂಪೂರ್ಣ ಮಾಹಿತಿ ಇಲ್ಲ. ನೀವು ಚುನಾವಣಾ ಸಂದರ್ಭದಲ್ಲಿ 3-4 ತಿಂಗಳಲ್ಲಿ ವೈಯಕ್ತಿಕ ಗಲಾಟೆಗಳನ್ನ, ವೈಯಕ್ತಿಕ ಕೊಲೆಗಳನ್ನೆಲ್ಲ ಇದಕ್ಕೆ ಹೇಳ್ತಾ ಇದೀರ ಅಂತ ಗೊತ್ತಿಲ್ಲ. ನೀವು ಇದನ್ನ 5 ವರ್ಷ ಹೇಳ್ತಾ ಬರ್ಬೇಕಾಗಿತ್ತು. ಈಗ ಎಲೆಕ್ಷನ್ ಆದ ನಂತರ ಏನೋ ಒಂದು ಅಲ್ಲಿ ಶಾಂತಿ ರೀತಿಯಲ್ಲಿ ವಾಮ ಮಾರ್ಗದಲ್ಲಿ ಯಾವ ರೀತಿ ಚುನಾವಣೆ ಗೆದ್ರು ಅನ್ನೋದನ್ನ ನೀವು ಮರೆಮಾತೋದಕ್ಕೋಸ್ಕರ ಈ ವಿಚಾರಗಳನ್ನ ಮುಂದೆ ತರ್ತಾ ಇದ್ರೆ ಎಂಡ್ಲೆಸ್ ಡಿಬೇಟ್. ನೀವು ಗೆದ್ದಾಗ ಬಹಳ ಒಳ್ಳೆ ಮಾರ್ಗ, ಉಳಿದವ್ರು ಗೆದ್ದಾಗ ವಾಮ ಮಾರ್ಗ. ಈ ಚರ್ಚೆಯನ್ನ ಈ ದೇಶ ಪ್ರಜಾಪ್ರಭುತ್ವದಲ್ಲಿ ಎಲ್ಲೂ ಹೇಳ್ತಿಲ್ಲ. ನೀವು ಹೇಳಿ, ಈಗ ಕೇರಳದಲ್ಲಿ ಚುನಾವಣೆ ಆಯ್ತು, ನಾವೆಲ್ಲಿ ವಾಮ ಮಾರ್ಗದಲ್ಲಿ ಗೆದ್ದಿದ್ದೀವಿ ಹೇಳಿ? 102 ಸೀಟ್ಗಳನ್ನ UDF ಗೆದ್ದಿದೆ, 63 ಸೀಟ್ಗಳನ್ನ ಕಾಂಗ್ರೆಸ್ ಗೆದ್ದಿದೆ. ಇದು 2001 ಮೇಲೆ ನಮ್ಗೆ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಬಂದಿರೋದು. ಇವತ್ತು ನಮ್ಮ ಲೀಡರ್ಗಳು ಯಾವ ರೀತಿ ಒಗ್ಗಟ್ಟಲ್ಲಿ ಕೆಲಸ ಮಾಡಿದ್ರು, ಎಲ್ಲರೂ ಒಂದ್ ಕಡೆ ನೀವು ಹೇಳಿ, ಎಲ್ಲರೂ ವಾಮ ಮಾರ್ಗ. ಕರ್ನಾಟಕದಲ್ಲಿ ಚುನಾವಣೆ ನಡೀತು, ನಾವೇನಾದ್ರೂ ಮಾಡಿ ಗೆದ್ದಿದ್ದೀವಿ ಹೇಳಿ? ಅದೇ ನಿಮಗೆ BJP ಅವರಲ್ಲಿ ಏನು ವಾಮ ಮಾರ್ಗ ಅನುಸರಿಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.